ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಡೇ 3 ಡೈಲಿ ಮಾಡ್ತಿದ್ದೀನಿ. ಇವತ್ತು ಬೇರೆ ಕೆಲಸ. ಇವತ್ತು ಮೆಣಸು ಬೀಳಿಗೆ ನೀರು ಕೊಡೋದು. ಒಳಗೆ ಕೊಡ್ತವ್ರೆ 1 2 3 ಮೂರು ಪೈಪ್ ಹೋಗಿದೆ. 5 ಜನ 10 ಜನ ಬಂದು 10 ಅಲ್ಲ ಎಷ್ಟು ಅಲ್ಲೇ ಎಷ್ಟವ್ರ? ಹಾಂ 10. ಇಲ್ಲಿ ಟೋಟಲ್ 10 ಜನ ಬಂದಿರೋದು. ಬಟ್ ಅಲ್ಲಿ 5 ಜನ ಈ ಥರ ಆಲ್ವಣ ಕಡೆಗೆ ಆ ಥರದ್ದು. ನಾವು 5 ಜನ ಇಲ್ಲಿದ್ದೀವಿ. ನಮ್ಮದು ಪೈಪು ಮತ್ತು ಮಿಷಿನ್ ನೋಡ್ಕೋಬೇಕು. ಅವ್ನು ಮಿಷಿನ್ ಆಪ್ರೇಟ್ರ್, ನನ್ನ ಪೈಪು. ಇಲ್ಲಿ 3 ಜನ ಇದ್ದಾರೆ. 3 ಜನ ನೀರು ಹಿಡ್ಕೊಬರ್ತಾರೆ. ಅವ್ರದ್ದು ಎಳಿಯೋದು ಅಷ್ಟೇ ಕೆಲಸ. ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಏನಕ್ಕಲ್ಲ ಒಳ್ಳೆ ಪಿಂಕ್ ನಂಗೆ ಕಳ್ಕೊಂಡು ಹಿಂಗೆ ಬಿಡೋದು ನೀರು. ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು. ಟೈಮ್ ಬಂದು 9 ಗಂಟೆ 10 ನಿಮಿಷ ಇಲ್ಲ 9 ಗಂಟೆ 15 ನಿಮಿಷ ಆಗಿರಬೇಕು. ಟೈಮ್ ನೋಡಿಲ್ಲ. ತಿಂಡಿಗೆ ಬಂದಿದ್ವಿ ಆಗಿದೆ. ಬ್ಯಾಗ್ ತೊಗೋಬೇಕು. ಹುಡುಗರು ಇಲ್ಲಿ ಬರ್ತಿದ್ದಾರೆ. ಮೋಟ್ರ್ ಆನ್ ಮಾಡೋಣ ಅಂತ ಹೋದೆ. ತುಂಬ ಲೀಕೇಜ್ ಆಗ್ತಿದೆ. ಅಂದರೆ ಯಾವುದೋ ಒಂದ್ರದ್ದು ಬೆಲ್ಟ್ ಇದು ಹೋಗಿರ್ಬೇಕು, ಒಳಗಡೆ ಹಾಕಿರ್ತಾರೆ ರಬ್ಬರ್ ಹೋಗಿರಬೇಕು. ಅದನ್ನು ಹಾಕ್ಬಿಟ್ಟು ತಿಂಡಿ ಮಾಡಿ ಹಾಕ್ಬಿಟ್ಟು ಸರಿ ಮಾಡಿ ನೀರು ಹೊಡಿಬೇಕು. ಇವ್ರು ಬರ್ತಾರೆ. ಎಲ್ಲ ಬಂದಮೇಲೆ ತಿಂಡಿ ಮಾಡ್ಕೊಂಡು ಹೋಗ್ಬೇಕು. ಇವತ್ತಿನ ಬ್ಲಾಗಲ್ಲಿ ಬರೀ ಇಲ್ಲೇ ಆಗುತ್ತೆ. ಯಾಕಂದರೆ ಈಗ ಸಂಜೆ ತನಕ ಇಲ್ಲೇ ಇರ್ತೀವಿ, 5 ಗಂಟೆ ತನಕ. ಇವತ್ತು 2 ಸಂಬಳ. ಇವತ್ತು ಬೆಳಗಿಂದ 12 ಗಂಟೆ ತನಕ, 12ರಿಂದ 5 ಬಂದು ಈಗ ಬಂದ್ರಲ್ಲ ಬರ್ತಿದಾರಲ್ಲ. ಸೊ ಸ್ಟೇಟಿನಾಗಿರಿ. ಏನೇನಾಗುತ್ತೆ ಏನೇನು ತೋರಿಸ್ತೀನಂತೆ. ಚಾನಲ್ಗೆ ಯಾರು ಸುಟ್ಟಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ತೀವಿ. ನೋಡಿ ಒಂದು ಸಣ್ಣ ವಾಷರಿಂದ ಎಷ್ಟು ನೀರು ಹೋಯ್ತು. ಮತ್ತಿದ್ರಲ್ಲಿ ಹೋಗ್ಬೋದು. ಈಗ ಬೇರೆ ಪೈಪ್ ಹಾಕಿದ್ದೀವಿ. ಇದು ನೋಡೋಣ. ಇಲ್ಲ ಬಾ ಸರಿ ಆಯಿತು. ಇಷ್ಟೊತ್ತು ಒದ್ದಾಡಿ ಈ ಪೈಪಲ್ಲಿ ವಾಷರ್ ಇರಲಿಲ್ಲ, ಈಗ ಹಾಕಿದ್ದು ನಾನು. ಇದೊಂದು ಸಣ್ಣ ರಬ್ಬರಿಂದ ಇಲ್ಲಿಗೆಲ್ಲ ಇದೆ. ಈ ಸಣ್ಣ ರಬ್ಬರಿಂದ ಇಷ್ಟು ನೀರು ಹೋಯ್ತು. ಎಲ್ಲಿ ಲೀಕ್ ಆಗ್ತಿಲ್ಲ. ನೋಡೋಣ. ಲೈಟಾಗಿ ಸ್ಟಾರ್ಟ್ ಆಯಿತು. ಇದರಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ನೋಡೋಣ. ಜಾಸ್ತಿ ಲೀಕ್ ಆದರೆ ಹಾಕ್ತೀನಿ ಅಂತ. ಇದೇ ಕೆಲಸ. ಅಲ್ಲೊಬ್ಬ ಇದೆ. ನಾನು ಸ್ವಲ್ಪ ನೀರು ತರಬೇಕು. ಟೈಮ್ 10:30. ಏನು ಗೊತ್ತಾ, ನಾನು ನನ್ನ ಗಾಡಿಗೆ ಹೆಸರಿಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೆಂಗಿದ್ರು ನಮ್ಗೆ ಯಾರೂ ಇಲ್ಲ ಹುಡುಗಿರು. ಹಂಗಾಗಿ ನಮ್ಮ ಗಾಡಿನೇ ಅಲ್ಲ ಅಲ್ವಾ. ಸೊ ಒಂದು ಹೆಸರಿಡೋಣ ಅಂತಿದ್ದೀನಿ. ಸಾರಾ ಅವ್ರ ಲೀಸಾ, ಇವೆರಡರಲ್ಲೂ ಒಂದು. ಯಾವುದು ಇಡ್ಬೋದು? ನನ್ನ ಪ್ರಕಾರ ಸಾರಾ ಬೇಡ, ಲೀಸಾ ಅಂತ ಇಲ್ಲಿ ಬರ್ಸ್ಕೊಬಿಡೋಣ ಅಂತ. ಇಲ್ಲಿ ಬ್ರೇಕ್ ಹಿಡ್ದಾಗೆಲ್ಲ ಇಲ್ಲಿ ಲೀಸಾ ಅನ್ನೋದು ಕಾಣಿಸ್ಬೇಕು. ಹಂಗೆ ಮಾಡೋಣ ಅಂತಿದ್ದೀನಿ. ಸೊ ಇಡ್ಬೋದಾ? ಚೆನ್ನಾಗಿದೆ ಹೆಸರು, ಕಮೆಂಟ್ ಮಾಡಿ. ಇಲ್ಲೊಬ್ಬ ಇದೆ, ನಾವು ಕರ್ಕೋಗೋಣ. ಟೈಮ್ ಬಂದು 11:15, 11:45. ಇವನು ಮನೆಗೆ ಹೊರಟ. ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕೊಳ್ಬೇಕು. ಇವನು ಕೆಲ್ ಕೊಟ್ಟು ಕಳಿಸ್ತೀನಿ. ಸೀದಾ ನಿಮಗೆ ಸಂಜೆ ಸಿಗ್ತೀನಿ. ನಮಸ್ಕಾರ. ಟೈಮ್ ತೋರಿಸು. ಬೈಕು ಹಾಂ 6:48. 5 ಗಂಟೆಗೆ ಬಂದ್ವಿ, 5:15 ಬಂದ್ವಿ. ಸ್ನಾನ ಮಾಡ್ಕೊಂಡು ಈಗ ಬ್ಲಾಗ್ ಮಾಡ್ತಿದ್ದೀನಿ. ಅರಳಿಗೆ ಹೋಗ್ಬೇಕಂತೆ. ಇವನು ಕೆಲಸ ಇದೆಯಾ ಅಂತ ಈಗ ಹೋಗ್ತಿದ್ದೀವಿ. ಬೈಕ್ ಯಾರ ತಗೋಗ್ಬಿಟ್ರು, ಅದಕ್ಕೋಸ್ಕರ ನಡ್ಕೊ ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ಇಸ್ಕೊಂಡು ಅರಳಿಗಲ್ಲ, ಅಂಗಡಿ ಹತ್ರ ನಡ್ಕೊಂಡು ಹೋಗ್ಬಿಟ್ಟು ಬರಬೇಕು. ಬ್ಲಾಗ್ ಈಗ ಎಡಿಟ್ ಮಾಡ್ಬೇಕು. ಮನೆಗೆ ಹೋಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸುಮಾರು ಕೆಲಸ ಇದೆ. ಎಲ್ಲ ಕೆಲಸ ಮುಗಿಸ್ಬೇಕು. ಇವನು ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಏನು ಎಡಿಟ್ ಮಾಡೋಕ್ಕೆ? ಖಂಡಿತ ಮುಂದಿನ ಜನ್ಮದಲ್ಲಿ ಖಂಡಿತ ಹೆಲ್ಪ್ ಮಾಡ್ತಾನೆ.
ಸಿಗ್ತೀವಿ ಅದು ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಮಸ್ಕಾರ ಗೈಸ್. ಟೈಮ್ ತೋರಿಸು. 9 ಗಂಟೆ ಆಯ್ತಾ? 9 ಆಗಿರ್ಬೇಕು, ಕಾಣಿಸ್ತಿಲ್ಲ ನನಗೆ. ಗಾಡಿ ಓಡಿಸ್ತಾ ಇದ್ದೀನಿ. ಚಳಿ ಇವನಿಂದ ನನಗೆ ಇವತ್ತು ಇಲ್ಲಿಂದ ಚಳಿ. ಇವತ್ತು ಶೇವಿಂಗ್ ಮಾಡ್ಸಕ್ ಬಂದು ಈ ಕತೆ ಆಗಿದ್ದು ನಮ್ದು. ಏನ್ ಮಾಡಕ್ಕಾಗಲ್ಲ, ಹೋಯ್ತಾ ಇದೀವಿ. ಎಡ್ಡೆಲ್ಲಿ ಡ್ಯಾಮ್ ಹತ್ರ ಇದೀವಿ. ಚಳಿ ಮಾತ್ರ -ಡಿಗ್ರಿ ಹೋಗ್ಬಿಟ್ಟಿತ್ತೆ ಅಂತ ಚಳಿ. ಹೋಯ್ತಿದ್ದೀವಿ. ಮನೆಗೆ ಹೋಗಿ ಸಿಗ್ತೀವಿ. ಇಲ್ಲ ಕಿತ್ತಾರಕ್ಕೆ ಹೋಗಿ ಬಿಗಿ ಕಾಯಿಸ್ತಿದ್ರೆ ಹುಡುಗರ ಜೊತೆ ಇರ್ತೀನಿ, ಇಲ್ಲ ಅಂದ್ರೆ ಸೀದಾ ಮನೆಗೆ ಹೋಗಿ ಸಿಗ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ.